ಕೊರಟಗೆರೆ ಬುಕ್ಕಾಪಟ್ಟಣ ಕಾವಲ್ಲಮ್ಮ ಅದ್ದೂರಿ ಜಾತ್ರೆ ಭಕ್ತಿಭಾವ ದೇವಸ್ಥಾನಕ್ಕೆ ಜನಸಾಗರ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಬುಕ್ಕಾಪಟ್ಟಣ ಗುಪ್ಪಟ್ನ ಗ್ರಾಮದಲ್ಲಿ ನಡೆಯುವ ಪ್ರಸಿದ್ಧ ಕಾವಲ್ಲಮ್ಮನ ಜಾತ್ರೆ ಸೋಮವಾರದಿಂದ ಆರಂಭವಾಗಿ 10 ದಿನಗಳ ಕಾಲ ಅದ್ದೂರಿಯಾಗಿ ನಡೆಯುತ್ತಿದೆ. ಯುಗಾದಿ ನಂತರದ 15ನೇ ಸೋಮವಾರ ಆರಂಭವಾಗುವ ಈ ಜಾತ್ರೆಗೆ ರಾಜ್ಯದ ವಿವಿಧ ಭಾಗಗಳ ಜೊತೆಗೆ ನೆರೆಯ ಆಂಧ್ರ ಪ್ರದೇಶದ ಹಿಂದೂಪುರ, ಮಡಕ್ಷಿರ, ಕಲ್ಯಾಣದುರ್ಗ ಪ್ರದೇಶಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆಯುತ್ತಿದ್ದಾರೆ. ಈ ಜಾತ್ರೆಯ ವಿಶೇಷತೆ ಎಂದರೆ 7 ಅಕ್ಕ ತಂಗಿಯರ ಸಂಭ್ರಮ. ಬಲಿಕೊಂಡೆ ಅಕ್ಕಮ್ಮ, ಗುಪ್ಪಟ್ನದ ದೊಡ್ಡಮ್ಮ, ಪೂಜಾರಳ್ಳಿ ಕಾವಲ್ಲಮ್ಮ, ಚನ್ನಪಟ್ನ ಕಾವಲ್ಲಮ್ಮ, ನೇಗಲಾಲದ ಕಾವಲ್ಲಮ್ಮ, ಜಟ್ಟಿ ಅಗ್ರಹಾರದ ಬೇವಿನಳ್ಳಮ್ಮ ಸೇರಿದಂತೆ 7 ದೇವಿಯರ ಆರಾಧನೆ ನಡೆಯುವುದು. ಸುತ್ತಮುತ್ತಲಿನ 30ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಕಾವಲ್ಲಮ್ಮನನ್ನು ಅಧಿದೇವತೆಯಾಗಿ ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಜಾತ್ರೆಯ ಮೊದಲ ದಿನ ರಾತ್ರಿ ದೇವಿಯನ್ನು ಗುಡಿಯಿಂದ ಚಂದ್ರಮಂಡಲದ ಮೂಲಕ ಊರಾಚೆಯ ತೋಪಿನಲ್ಲಿರುವ ಗುಡಿಗೆ ಕರೆತರುವ ಸಂಪ್ರದಾಯ ನಡೆಯಿತು. ನಂತರ ಅಕ್ಕ ತಂಗಿಯರನ್ನು ಆಹ್ವಾನಿಸುವ ವಿಧಿ ನಡೆಯಿತು. ಜಲದಿ ಉತ್ಸವ, ಉಯ್ಯಾಲೆ ಸೇವೆ, ಚಂಡು ಭಂಡಾರ, ಮಧ್ಯರಾತ್ರಿ ತೇರು ಎಳೆಯುವಂತಹ ವೈಶಿಷ್ಟ್ಯಮಯ ಆಚರಣೆಗಳು ಭಕ್ತರಲ್ಲಿ ಭಕ್ತಿ ಭಾವನೆ ಹೆಚ್ಚಿಸಿವೆ. ಗುರುವಾರ ಓಕಳಿ ಹಾಗೂ ಮಳೆ ಬೆಳೆ ಕುರಿತು ಪಟ್ಟ ಹೇಳುವ ಸಂಪ್ರದಾಯ ಕೂಡ ವಿಶೇಷ ಆಕರ್ಷಣೆಯಾಗಿದ್ದು, ಇದರ ಮೇಲೆ ಭಕ್ತರಲ್ಲಿ ಅಪಾರ ನಂಬಿಕೆ ಇದೆ. ಜಾತ್ರೆಗೆ ಮುನ್ನ 5 ದಿನಗಳಿಂದಲೇ ಭಕ್ತರು ನಿಯಮಾನುಸಾರ ಉಪವಾಸ, ತೋಟದಲ್ಲಿ ಸ್ನಾನ, ಬಾಳೆಗೊನೆ ಹೊತ್ತು ಬರಿಗಾಲಲ್ಲಿ ದೇವಾಲಯಕ್ಕೆ ಬರುವಂತಹ ಕಟ್ಟುನಿಟ್ಟಿನ ಆಚರಣೆಗಳನ್ನು ಪಾಲಿಸುತ್ತಾರೆ. ಜಾತ್ರೆ ಅವಧಿಯಲ್ಲಿ ಮಾಂಸಾಹಾರ ತ್ಯಜಿಸುವುದು, ಉಪವಾಸ ಇರುವ ಸಂಪ್ರದಾಯವು ಮುಂದುವರಿದಿದೆ. ಇದೇ ಸಂದರ್ಭದಲ್ಲಿ ಜಾತ್ರೆಯೊಂದಿಗೆ ನಾಟಕವೂ ಅದ್ದೂರಿಯಾಗಿ ನಡೆಯಿತು. ದೊಡ್ಡಪ್ಪ ತಾಯಿ ಜಲದಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಭಕ್ತಾದಿಗಳಿಗೆ ನಾನು ಉತ್ತಮವಾಗಿ ಶುಭಾಶಯ ಕೋರ್ತಾ, ಏನಿವತ್ತು ಭಗವದ್ಗೀತೆ ಹಾಗೂ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕವನ್ನ ಅಭಿನಯಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಒಳ್ಳೆದಾಗಲಿ ಅಂತ ಬಯಸ್ತಾ, ಅದೇ ರೀತಿ ನಮ್ಮ ಈ ಒಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ PN ಕೃಷ್ಣಮೂರ್ತಿ ಅವರು ದೊಡ್ಡಮ್ಮ ತಾಯಿಯ ಆಶೀರ್ವಾದ ಪಡೆದು ನಾಟಕ ಮಂಡಳಿಗೆ ಧನ ಸಹಾಯ ಮಾಡಿದರು. ಇದೇ ವೇಳೆ ಅವರು ಮುಂಬರುವ ವಿಧಾನಸಭಾ ಚುನಾವಣೆಯ ಕುರಿತು ಸುಳಿವು ನೀಡುತ್ತಾ, ರಿಸರ್ವೇಶನ್ ತೆಗೆದು ಜನರಲ್ ಆಗಿದ್ರೆ ನಿಮ್ಮ ಆಶೀರ್ವಾದ ಪಡೆಯಲು ಬರುತ್ತೇನೆ. ಕೊರಟಗೆರೆಯಲ್ಲಿ ಮಮನೆ ಕಟ್ಟಿಕೊಂಡು ಪ್ರತಿದಿನ ಜನರ ನಡುವೆ ಇರ್ತೇನೆ. ಚುನಾವಣೆ ಇರ್ಲಿ ಬಿಡ್ಲಿ, ಜನಸೇವೆಗೆ ಸದಾ ಸಿದ್ಧನಿದ್ದೇನೆ ಎಂದು ಹೇಳಿದರು. ನಿಮ್ಮ ಪ್ರೀತಿ ವಿಶ್ವಾಸವನ್ನು ಕೇಳೋದಕ್ಕೆ ನನಗೊಂದು ಅವಕಾಶ, ಲಾಸ್ಟ್ ಅವಕಾಶ. ನನಗೆ ಬೆಂಗಳೂರಲ್ಲಿ 2 ಸರಿ ನನಗೆ ಕಾಂಗ್ರೆಸ್ ಇಂದ ಟಿಕೆಟ್ ಕೊಟ್ಟಿದ್ರು. ದಾಸರಳ್ಳಿ ಒಂದು, RR ನಗರ ಒಂದು 2 ಸರಿ ಕೊಟ್ಟಿದ್ರು. 2008 ಮತ್ತೆ 2018. 2013 ಗೆಲ್ತಾ ಇದ್ದೆ, 23 ಗೆಲ್ತಾ ಇದ್ದೆ. 2 ಸರಿ ನನಗೆ ಪಾರ್ಟಿಯಿಂದ ಕೊಡಲಿಲ್ಲ. ಮತ್ತೆ ನಾನು ಯೋಚನೆ ಮಾಡಿದೆ, ನಂದು ಕ್ಷೇತ್ರ ಅದು ಕೊರಟಗೆರೆ. ಮತ್ತೆ ನಾನು ಇಲ್ಲೇ ಬಂದು ನಾನು ಜನರನ್ನ ಪ್ರೀತಿ ವಿಶ್ವಾಸ ಗಳಿಸ್ಬೇಕು ಅಂತೇಳಿ ನಮ್ಮ ರಾಜಣ್ಣ ಅವರೆಲ್ಲ ನನಗೆ ಬಹಳ ಸಹಾಯ ಮಾಡಿಕೊಂಡು, ಇಲ್ಲ ನೀವು ಬನ್ನಿ, ಈ ಸರಿ ನಾವೆಲ್ಲ ಏನು ಹೋರಾಟ ಮಾಡೋಣ, ಜನಗಳ ಪ್ರೀತಿ ವಿಶ್ವಾಸವನ್ನ ಗಳಿಸೋಂಥ ಕೆಲಸವನ್ನ ಮಾಡೋಣ ಅಂತ ಹೇಳಿಕೆ, ಇಲ್ಲ ಹೋಗೋಣ ಅಂತೇಳಿ ನಾನು ಬರ್ತಾ ಇದ್ದೀನಿ. ಇನ್ನು ಕೆಲವೇ ದಿನಗಳಲ್ಲಿ ಕೊರಟಗೆರೆಯಲ್ಲಿ ಒಂದು ಮನೆಯನ್ನು ಕಟ್ತೀನಿ. ನಂದು ತುಮಕೂರಲ್ಲಿ ಒಂದು 25-30 ಮನೆ ಇದೆ. ಇಲ್ಲೊಂದು ಮನೆ ಕಟ್ಟಿದೆ. ಯಾಕಂದ್ರೆ ಯಾರು ಹುಡುಕ್ಬಾರ್ದು, ಒಂದೇ ಅವಕಾಶ ಬಂದು ನಿಮ್ಮೆಲ್ಲರೂ ಆಶೀರ್ವಾದ ಆಗಿ, ದೊಡ್ಡಮ್ಮ ತಾಯಿ ಆಶೀರ್ವಾದ ಆದ್ರೆ
ಯಾರು ಹುಡುಕ್ಬಾರ್ದು, ಪಕ್ಕದಲ್ಲಿ ಬಂದು ಹುಡುಗರಮ್ಮ ನಾ ಸಿಗ್ಬೇಕು ಅಂತ ಕೆಲಸ. ಕಾರ್ಯಕ್ರಮದಲ್ಲಿ ಸ್ಥಳೀಯರಾದ ರಾಜಣ್ಣ, ಚಲನಚಿತ್ರ ನಿರ್ದೇಶಕ AR ಸಾಯಿರಾಮ್, ಯುವ ಮುಖಂಡ ಗಿರಿಜಾ ಮೆಡಿಕಲ್ಸ್ ಮಾಲೀಕ ಹನುಮಂತರಾಜು ಸೇರಿದಂತೆ ಹಲವು ಗಣ್ಯರು ವೇದಿಕೆ ಹಂಚಿಕೊಂಡು ಜಾತ್ರೆಯ ವೈಭವಕ್ಕೆ ಸಾಕ್ಷಿಯಾದರು. ಊರು ಕೇರಿ ಮೊದಲು ಮಾಡಿ ಸುತ್ತಲೆಗ ಎಂತೆಂತ ದೊಡ್ಡ ದೊಡ್ಡ ಮಂದಿ ಇದ್ರು, ಸಣ್ಣ ಪುಟ್ಟ ಮಂದಿವರ್ಗ ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು ಮದ್ದು ಮಾಡಿ ಗಂಟು ಹಾಕೋ ನೆಂಟಸ್ಗೆ ಕೊಡೋ ಈ ಹಿಂದೆ ಗೌಡರ್ಗ ನನಗಿರೋ ಒಬ್ಬಳೆ ಮಗಳಿಗೆ ಒಂದು ಒಳ್ಳೆ ವರ ನೋಡಿ ಮದುವೆ ಮಾಡಕ್ ಆಗ್ಬಾರ್ದಲ್ಲಿ. ಇಷ್ಟು ದಿನ ನನ್ನ ಮಕ್ಕಳು ಬಹಳ ಸಣ್ಣಕ್ಕಿದ್ಲಪ್ಪ, ನಮಗೆ ಮನೆ ಕಡೆಯನ್ನು ಬೈಲಿಲ್ಲ. ಆದ್ರಾಕಿ ಈಗ ಹೊದಿನೇಳು ತುಂಬಿ 18 ಬಂದದ, ಇದಕ್ಕೂ ಮೊದಲ ಮನೆ ಹರಡಕತ್ತಾಳ. ಇದು ಕಂಡ ನಮಗ ಮನೆಯಿಂದ ಹೊರಗೆ ಹೋಗದಾಗ ನೋಡ್ರಿ. ಇನ್ನ ಈ ಊರಿನ ಮಂಗ್ಯ ನನ್ನ ಗಂಡು ಹುಡುಗರು ನಾ ಮನೆಯಿಂದ ಹೊರಗೆ ಹೋಗೋದಷ್ಟೇ ತಡ. ನಾನು ಮನೆ ಮುಂದೆ ಹಾಡು ಹೇಳೋದೇನು, ಡ್ಯಾನ್ಸ್ ಮಾಡೋದೇನು, ಸಿಟಿ ಹಾಕೋದೇನು, ಇನ್ನ ಏನೇನೋ ಮಾಡ್ತಿದ್ದಾರೆ. ಅವ ಸೊಟ್ಟರಿ ನಾನು ಮನೆ ಮುಂದೆ ಬಂದ ಮೇರಿ ಸಪೂನೋ ಕಿ ರಾಣಿ ಕಬ್ಬು ಆಯಗೀತು ಬುಲ್ಬುಲ್ ವಿಧಾನ ಮೂಲಿಲ್ಲ ಹಾಡದ ಇದಾನ ಮೂಲೆ ಅರ್ಧ ನಾನು ಊರಾಗ ತಲೆ ಎತ್ಕೊಂಡು ಬಾಳಾಗೈತನ್ರಿ. ಅದಕ್ಕೇನಪ್ಪ ಕಡೆಗೆ ನಮ್ಮ ಸಂಸದಿದ್ದಲ್ಲ ಅಂತ ಗಂಡಸಿದ್ರು ಸಾಕಪ್ಪ, ನನ್ನ ಮಗಳ ಮದುವೆ ಮಾಡಿ ಒಳ್ಳೆಯವರ ಮದುವೆ ಮಾಡ್ತೀನಪ್ಪ, ಬರ್ತೀನಪ್ಪ. ಒಟ್ಟಾರೆ ಭಕ್ತಿ, ಸಂಪ್ರದಾಯ, ಸಂಸ್ಕೃತಿ ಹಾಗೂ ಸಾಮಾಜಿಕ ರಾಜಕೀಯ ಚಟುವಟಿಕೆಗಳ ಸಂಗಮವಾಗಿ ಬುಕ್ಕಾಪಟ್ಟಣ ಕಾವಲ್ಲಮ್ಮ ಜಾತ್ರೆ ಈ ಬಾರಿ ವಿಶೇಷ ಮೆರುಗು ಪಡೆದಿದೆ. ಇದು AR ನ್ಯೂಸ್ ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ. ಈ ರೀತಿಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ, ಈ ಮಾಹಿತಿಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.